ಎಲ್ರಿಗೂ ನಮಸ್ಕಾರ. ರೇಷ್ಮೆ ಸಾಕಾಣಿಕೆಯಲ್ಲಿ ಯಶಸ್ಸು ಅಥವಾ ವೈಫಲ್ಯವನ್ನ ನಿರ್ಧರಿಸೋ ಒಂದು ಕೊನೆಯ ಆದ್ರೆ ತುಂಬಾನೇ ಮುಖ್ಯವಾದ ಹಂತ ಇದೆ. ಇವತ್ತು ನಾವು ಅದೇ ಹಂತದ ಬಗ್ಗೆ ಅಂದ್ರೆ ರೇಷ್ಮೆ ಹುಳದ ಮೌಂಟೇಜ್ ಬಗ್ಗೆ ಆಳವಾಗಿ ಮಾತಾಡೋಣ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ? ಎಷ್ಟೇ ಚೆನ್ನಾಗಿ ತಿಂದು ಆರೋಗ್ಯವಾಗಿ ಬೆಳೆದಿರೋ ರೇಷ್ಮೆ ಹುಳುಗಳು ಕೂಡ ಕೆಲವೊಮ್ಮೆ ಯಾಕೆ ಸರಿಯಾದ ಗೂಡನ್ನ ಕಟ್ಟಲ್ಲ? ಯಾಕೆ ಅವರಿಂದ ಬರೋ ರೇಷ್ಮೆ ನಿಷ್ಪ್ರಯೋಜಕ ಆಗತ್ತೆ? ಇದರ ಹಿಂದಿನ ಕಾರಣವಾದ್ರೂ ಏನು? ಇದಕ್ಕೆ ಉತ್ತರ ಒಂದೇ ಒಂದು ಪದದಲ್ಲಿ ಸಿಗುತ್ತೆ, ಅದೇ ಮೌಂಟೇಜ್. ಹೌದು, ಈ ಒಂದೇ ಒಂದು ಹಂತದಲ್ಲಿ ಆಗೋ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇಡೀ ಫಸಲನ್ನೇ ಹಾಳ್ಮಾಡ್ಬಿಡಬಹುದು. ಹಾಗಾದ್ರೆ ಬನ್ನಿ ಇದರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ. ಈ ಮೌಂಟೇಜ್ ಅಂದ್ರೆ ನಿಖರವಾಗಿ ಏನು? ಗೂಡು ಕಟ್ಟೋದ್ರಲ್ಲಿ ಇದರ ಪಾತ್ರವಾದ್ರೂ ಏನು? ಸರಳವಾಗಿ ಹೇಳೋದಾದ್ರೆ ಮೌಂಟೇಜ್ ಅಂದ್ರೆ ರೇಷ್ಮೆ ಹುಳು ತನ್ನ ಗೂಡು ಕಟ್ಕೊಳ್ಳೋಕೆ ಬೇಕಾದ ಜಾಗ ಮತ್ತು ಸಪೋರ್ಟ್ ಕೊಡೋ ಒಂದು ಸ್ಪೆಷಲ್ ರಚನೆ. ಇದನ್ನ ನಾವು ರೇಷ್ಮೆ ಹುಳುವಿನ ಸ್ವಂತ ಕನ್ಸ್ಟ್ರಕ್ಷನ್ ಸೈಟ್ ಅಂತನೂ ಕರಿಬಹುದು. ಇನ್ನು ಮೌಂಟಿಂಗ್ ಅಂತ ಒಂದು ಪದ ಇದೆ. ಇದರರ್ಥ ಚೆನ್ನಾಗಿ ಬೆಳೆದು ಗೂಡು ಕಟ್ಟೋಕೆ ರೆಡಿಯಾಗಿರೋ ರೇಷ್ಮೆ ಹುಳುಗಳನ್ನ ನಿಧಾನವಾಗಿ ಜಾಗರೂಕತೆಯಿಂದ ಮೌಂಟೇಜ್ಗೆ ಶಿಫ್ಟ್ ಮಾಡೋದು. ಈ ಪ್ರಾಸೆಸ್ ಇದೆಯಲ್ಲ, ಇದು ತುಂಬಾ ಮುಖ್ಯ. ಈ ಸ್ಲೈಡಲ್ಲಿರೋದು ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಒಳ್ಳೆ ಮೌಂಟೇಜ್ ಇದ್ರೆ ಏನೆಲ್ಲ ಲಾಭ ಆಗತ್ತೆ ಅಂತ. ಪ್ರತಿಯೊಂದು ಹುಳುವು ತನ್ನದೇ ಆದ ಗೂಡು ಕಟ್ಕೊಳ್ಳುತ್ತೆ. ಎಲ್ಲಾ ಗೂಡುಗಳು ಒಂದೇ ಆಕಾರದಲ್ಲಿರುತ್ತೆ. ರೇಷ್ಮೆ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಕೊಯ್ಲು ಮಾಡೋದು ಕೂಡ ಸುಲಭವಾಗುತ್ತೆ. ನೋಡಿ, ಎಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂತ. ಸರಿ, ಈಗ ಒಂದು ಪರ್ಫೆಕ್ಟ್ ಗೂಡಿಗೆ ಬೇಕಾದ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡೋಣ. ಅಂದ್ರೆ ಒಂದು ಒಳ್ಳೆ ಮೌಂಟೇಜ್ ಬಳಸಿದ್ರೆ ಏನಾಗುತ್ತೆ, ಅದನ್ನೇ ಸರಿಯಿಲ್ದೆ ಬಳಸಿದ್ರೆ ಏನಾಗತ್ತೆ ಅನ್ನೋ ವ್ಯತ್ಯಾಸ ನೋಡಿದ್ರೇನೆ ಇದರ ಪ್ರಾಮುಖ್ಯತೆ ಏನು ಅಂತ ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವಲ್ಲ ಗಮನಿಸಿ. ಹಗಲು ರಾತ್ರಿ ಇದ್ದ ಹಾಗೆ ಇದೆ ಅಲ್ವಾ? ಒಂದು ಕಡೆ ಒಳ್ಳೆ ಮೌಂಟೇಜ್ ಬಳಸಿದ್ರೆ ಅತ್ಯುತ್ತಮ ಗುಣಮಟ್ಟದ ಗೂಡುಗಳು ಸಿಗುತ್ತೆ. ಆದ್ರೆ ಇನ್ನೊಂದು ಕಡೆ ಕಳಪೆ ಮೌಂಟೇಜ್ ಇದ್ರೆ ಏನಾಗತ್ತೆ? ನೇರವಾಗಿ ರೈತನಿಗೆ ತುಂಬಾನೇ ದೊಡ್ಡ ಆರ್ಥಿಕ ನಷ್ಟ. ಹಾಗಾದ್ರೆ ಒಂದು ಒಳ್ಳೆ ಮೌಂಟೇಜ್ ಹೇಗಿರ್ಬೇಕು? ಅದಕ್ಕಿರಬೇಕಾದ ಮುಖ್ಯವಾದ 6 ಗುಣಲಕ್ಷಣಗಳಿವು. ಅದರಲ್ಲಿ ಸಾಕಷ್ಟು ಜಾಗ ಇರಬೇಕು, ಗಾಳಿ ಚೆನ್ನಾಗಿ ಆಡಬೇಕು, ಸ್ವಚ್ಛವಾಗಿರ್ಬೇಕು, ಸುಲಭವಾಗಿ ಕ್ಲೀನ್ ಮಾಡೋ ಹಾಗೆ ಇರಬೇಕು, ಬಾಳಿಕೆ ಬರಬೇಕು, ಮತ್ತೆ ಮುಖ್ಯವಾಗಿ ರೈತನಿಗೆ ಕೈಗೆಟುಕೋ ಬೆಲೆಯಲ್ಲಿರಬೇಕು. ಮೌಂಟೇಜ್ಗಳನ್ನ ಮಾಡೋಕೆ ಬಳಸೋ ವಸ್ತುಗಳಲ್ಲೂ ವ್ಯತ್ಯಾಸ ಇದೆ. ಸಾಂಪ್ರದಾಯಿಕವಾಗಿ ಬಿದಿರು, ಒಣಹುಲ್ಲು ಬಳಸ್ತಾರೆ. ಇವು ಅಗ್ಗ ನಿಜ, ಆದ್ರೆ ಸ್ವಚ್ಛ ಮಾಡೋದು ಕಷ್ಟ. ಅದೇ ಪ್ಲಾಸ್ಟಿಕ್ ಅಥವಾ ಕಾರ್ಡ್ಬೋರ್ಡ್ ತಗೊಂಡ್ರೆ ಅವು ಸ್ವಲ್ಪ ದುಬಾರಿ ಅನ್ಸಬಹುದು, ಆದ್ರೆ ಕ್ಲೀನಾದಿಟ್ಕೋಬಹುದು ಮತ್ತೆ ಪದೇ ಪದೇ ಬಳಸಬಹುದು. ಓಕೆ, ಈಗ ಉಪಕರಣಗಳ ಬಗ್ಗೆ ಗೊತ್ತಾಯ್ತು. ಆದ್ರೆ ಎಷ್ಟೇ ಒಳ್ಳೆ ಉಪಕರಣ ಇದ್ರೂ ಅದನ್ನ ಸರಿಯಾಗಿ ಬಳಸೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹಾಗಾದ್ರೆ ಈ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಈ ಮೌಂಟಿಂಗ್ ಪ್ರಾಸೆಸ್ನ 3 ಸರಳ ಆದರೆ ಅಷ್ಟೇ ಮುಖ್ಯವಾದ ಸ್ಟೆಪ್ಸ್ ಇವು. ಮೊದಲನೇದು, ಹುಳುಗಳು ತಿನ್ನೋದನ್ನ ನಿಲ್ಲಿಸಿ ಗೂಡು ಕಟ್ಟೋಕೆ ರೆಡಿಯಾದಾಗ ಮಾತ್ರ ಅವನ್ನ ವರ್ಗಾಯಿಸ್ಬೇಕು. ಎರಡನೇದು, ವರ್ಗಾಯಿಸುವಾಗ ಅವುಗಳಿಗೆ ಯಾವುದೇ ಗಾಯ ಆಗದ ಹಾಗೆ ನಿಧಾನವಾಗಿ ಹ್ಯಾಂಡಲ್ ಮಾಡ್ಬೇಕು. ಮೂರನೇದು ಮತ್ತು ಬಹಳ ಮುಖ್ಯವಾದದ್ದು, ಒಂದೇ ಕಡೆ ತುಂಬಾ ಹುಳುಗಳನ್ನ ಹಾಕ್ಬಾರ್ದು. ಪ್ರತಿಯೊಂದಕ್ಕೂ ಅದರದೇ ಆದ ಜಾಗ ಇರ್ಬೇಕು. ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಸರಿಯಾದ ಟೈಮಿಂಗ್ ಮತ್ತು ಜಾಗರೂಕತೆಯಿಂದ ಮಾಡೋ ನಿರ್ವಹಣೆ ಇವೆರಡೂ ಗೂಡಿನ ಕ್ವಾಲಿಟಿಯನ್ನ ಹೆಚ್ಚಿಸೋದ್ರ ಜೊತೆಗೆ ನಷ್ಟವನ್ನ ಕೂಡ ಕಡಿಮೆ ಮಾಡುತ್ತೆ. ಅಂದ್ರೆ ರೈತರ ಕೆಲ್ಸ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ಈಗ ನಾವು ಬಹುತೇಕ ಕೊನೆಗೆ ಬಂದಿದ್ದೇವೆ. ಇಷ್ಟೆಲ್ಲ ನಾವು ಮಾತಾಡಿದ ಅಂಶಗಳನ್ನ ಒಟ್ಟಿಗೆ ಸೇರಿಸಿದಾಗ ರೈತರಿಗೆ ಸಿಗೋ ಅಂತಿಮ ಲಾಭ ಅಂದ್ರೆ ಪೇ ಆಫ್ ಏನು ಅನ್ನೋದನ್ನ ನೋಡೋಣ. ನೋಡಿ, ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಮೌಂಟೇಜ್ನ ಆಯ್ಕೆಯು ರೇಷ್ಮೆ ಕೃಷಿಕನ ಅಂತಿಮ ಆದಾಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಇದು ಎಷ್ಟು ಸತ್ಯ ಅಲ್ವಾ? ಒಟ್ಟಿನಲ್ಲಿ ಹೇಳೋದಾದ್ರೆ ರೇಷ್ಮೆ ಹುಳುಗಳನ್ನ ಯಶಸ್ವಿಯಾಗಿ ಸಾಕಾಣಿಕೆ ಮಾಡಿ ಅದರಿಂದ ಉತ್ತಮ ಗುಣಮಟ್ಟದ ಗೂಡುಗಳನ್ನ ಪಡೆಯೋಕಿರೋ ಒಂದು ಅತ್ಯಂತ ಪ್ರಮುಖ ಕೊಂಡಿ ಅಂದ್ರೆ ಅದು ಮೌಂಟೇಜ್. ಒಂದು ಕೊನೆಯ ಪ್ರಶ್ನೆ. ಈಗ ಟೆಕ್ನಾಲಜಿ ದಿನೇ ದಿನೇ ಬೆಳೀತಾ ಇದೆ ಅಲ್ವಾ? ಹಾಗಾದ್ರೆ ಭವಿಷ್ಯದಲ್ಲಿ ಈ ಮೌಂಟೇಜ್ ಹೇಗಿರಬಹುದು? ಸಂಪೂರ್ಣವಾಗಿ ಆಟೋಮ್ಯಾಟಿಕ್ ಆಗಿರುತ್ತಾ ಅಥವಾ ಪರಿಸರಕ್ಕೆ ಇನ್ನೂ ಹೆಚ್ಚು ಸ್ನೇಹವಾಗಿರುತ್ತಾ? ಇದರ ಬಗ್ಗೆ ಯೋಚನೆ ಮಾಡಬಹುದು.